ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಬೆಳಗ್ಗೆ ಟಿಫನ್ಗಾಗಲಿ ಅಥವಾ ರಾತ್ರಿ ಊಟಕ್ಕಾಗಲಿ ಎಲ್ಲ ಹುಡುಗರು ಡಬ್ಬಿ ಕಟ್ಟಕ್ಕಾಗಲಿ ಚಲೋತ್ನಂಗೆ ಒಂದು ರೈಸ್ ರೆಸಿಪಿ ನೋಡ್ಕೊಂಬರೋಣ ಬರ್ರಿ. ಫಸ್ಟ್ ಗ್ಯಾಸ್ನಾಗ ಒಂದು ಬಾಣಲಿ ಇಟ್ಟ ಎಣ್ಣೆ ಹಾಕಿ ಎಣ್ಣೆ ಕಾದಾದ್ಮ್ಯಾಗ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸಾಸಿವೆ ಸಿಡಿದಾದ್ಮ್ಯಾಗ ಈಗ ಇದಕ್ಕೆ ಒಂದು ಹೆಚ್ಚಿಟ್ಟಿದ್ದ ಉಳ್ಳಾಗಡ್ಡಿ ಹಾಕೊಳಕತ್ತೀನಿ. ಉಳ್ಳಾಗಡ್ಡಿನ ಅಷ್ಟು ಕರೆಕ್ಟಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿ ಹಾಕೊಳಕತ್ತೀವಿ. ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಕತ್ತಿಲ್ಲ, ಬೆಳ್ಳುಳ್ಳಿ ಅಷ್ಟೇ ಕುಟ್ಟಿಟ್ಟ ಹಾಕೊಳಕತ್ತೀವಿ. ಈಗ ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕ್ಕೊಂಡು ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಅಷ್ಟು ಕರೆಕ್ಟಾಗಿ ಬೇಯಬೇಕಿವ. ಆಮೇಲೆ ಇದಕ್ಕೆ ಏನು ಮಾಡ್ಕೊರಿ, ಹಸಿ ಖಾರ ಹಾಕೋರಿ. ನೀವು ಹಸಿ ಖಾರ ಬೇಡ ಅಂತಂದ್ರೆ ಒಣ ಖಾರದ ಪುಡಿ ಏನಿರ್ತೈತಲ್ಲ ಅದನ್ನು ಹಾಕೋಬೋದು. ಇಲ್ಲೇ ನಮ್ಮ ಮನ್ಯಾಗ ಖಾರ ಜಾಸ್ತಿ ತಿಂತಾರ ಅಂತ ಎರಡೂ ಹಾಕೊಳಕತ್ತೀನಿ. ಈಗ ಒಣ ಖಾರ ಪುಡಿ ಹಾಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈಗ ಇದಕ್ಕೆ ನಾನು ಟೊಮೆಟೊ ಹಾಕೊಳಕತ್ತೀನಿ. ಟೊಮೆಟೊ ಈಗ ಹಾಕೊಳಕತ್ತೀನಿ ಅಂದ್ರೆ ಟೊಮೆಟೊ ಹಾಕಿ ಇದ್ರ ಮ್ಯಾಗ ಉಪ್ಪು ಹಾಕಿದ್ರೆ ಲಗುನ ಬೇಯ್ತೈತೆ ಅನ್ನೋ ಸಂಬಂಧ ಈಗ ಇದ್ರ ಮ್ಯಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಈಗ ಇದ್ರ ಮ್ಯಾಗ ನಾನು 1 ಸ್ಪೂನ್ ಮ್ಯಾಗ ಆಗುವಷ್ಟು ಕಿಚನ್ ಕಿಂಗ್ ಮಸಾಲೆ ಹಾಕ್ಕೊಂಡೀನಿ. ಮತ್ತು ಒಂದು ಚಿಕ್ಕ ಸ್ಪೂನಿಲ್ಲೇ 1 ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಹಾಕ್ಕೊಂಡು ಒಮ್ಮೆ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇವ ಅಷ್ಟು ಮಸಾಲೆ ಹಾಕೋ ಹೊತ್ನಾಗ ಏನು ಮಾಡ್ಕೊರಿ, ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊರಿ. ಕಮ್ಮಿ ಇಟ್ಕೊಂಡು ಮಾಡಿದ್ರೆ ಹೊತ್ತಂಗಿಲ್ಲ. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹುಳಿ ಹಾಕ್ಕೊಂಡು ಅಂದ್ರೆ ಲಿಂಬೆಹಣ್ಣು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಈಗ ನಮ್ಮದು ಹುಳಿ ರೆಡಿ ಆಗೈತಿ. ಫ್ಲೇಮ್ ಆಫ್ ಮಾಡ್ಕೊಂಡು ಮೊದಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದ ಅನ್ನನ ಹಾಕ್ಬೋದು. ಇದಕ್ಕೆ ನೀವು ಅಂದ್ರೆ ರಾತ್ರಿ ಉಳಿದಿದ್ದ ಅನ್ನ ಹಾಕಿದ್ರು ನಡಿತೈತಿ, ಇಲ್ಲಕಂದ್ರೆ ಫ್ರೆಶ್ ಮಾಡಿ ಎಣ್ಣೆ ಹಾಕಿದ್ರು ಅದು ಚಲೋ ಆಕೈತಿ. ಒಮ್ಮೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಇಲ್ಲಿ ನನಗೆ ಹುಳಿ ಕಮ್ಮಿ ಅನ್ನಿಸ್ತು. ಒಂದು ಸ್ವಲ್ಪ ಬಟಲ್ದಾಗ ತೆಗೆದಿಟ್ಕೊಂಡಿದ್ದೆ ನಾನು ಮೊದಲು, ಅದನ್ನು ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಇಲ್ಲಿ ನೋಡ್ರಿ ಎಷ್ಟು ಚಲೋ ಆಗೈತಿ ಅಂಥೇಳಿ. ಈಗ ನಮ್ದು ರೈಸ್ ಅಷ್ಟು ರೆಡಿ ಆಗೈತಿ. ನೋಡ್ಬೋದು ನೀವು ಎಷ್ಟು ಚಲೋ ಆಗೈತಿ ಅಂಥೇಳಿ. ನೀವು ಒಮ್ಮೆ ಈ ಥರ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇವ ಬೆಳಗ್ಗೆ ಟಿಫನ್ಗೆ ಮಗಲಿ ಮನ್ಯಾಗ ಇರ್ಲಿಕ್ಕಂದ್ರೆ ಮನ್ಯಾಗ ಹುಡುಗರಿಗೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಟಿಫನ್ ಮಾಡಿ ಕಟ್ಟೋಕ್ಕಾಗಲಿ ಚಲೋ ಇರ್ತೈತಿ. ಇರ್ಲಿಕ್ಕಂದ್ರೆ ನೀವು ಹಂಗೆ ರಾತ್ರಿ ಊಟದ ಜೊತೆ ಮಾಡ್ಕೊಂಡು ತಿನ್ನೋಕ್ಕೂ ಚಲೋ ಇರ್ತೈತಿ. ಒಮ್ಮೆ ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.